ತರಕಾರಿ ಏನರ ತಂದಿರ್ತೀನಲ್ಲ, ಸೊ ಇದರಲ್ಲಿ ಈ ರೀತಿ ಬಲ್ತಿರೋ ಬೀಜಗಳು ಬರ್ತವೆ. ಸೊ ಅಂಥ ಬೀಜಗಳು ಒಂದಿಷ್ಟು ತೆಗೆದಿಟ್ಕೊಂಡಿರಬೇಕು. ಸೊ ಇವೇ ಗಿಡ ಹಾಕಿದರೆ ನಮಗೆ ತರಕಾರಿ ಗಿಡಗಳು ರೆಡಿ ಆಗ್ತವೆ. ಸೊ ಇದು ಆಮೇಲೆ ನನಗಿದು ಜವಾರಿ ಟೊಮೆಟೊ ಹಣ್ಣು ಸಿಕ್ಕಿದ್ದು, ಟೊಮೆಟೊ ಹಣ್ಣು. ಇದನ್ನು ಕಟ್ ಮಾಡಿಕೊಂಡು ಅದರದ್ದು ಒಳಗಡೆ ಬೀಜ ಇರ್ತಾವಲ್ಲ, ಆ ರಸನ ಹಿಂಡ್ಕೊಂಡು ನಾವು ಇವನ್ನೇ ಬೀಜನ ಹಾಕಿದರೆ ನಮಗೆ ಗಿಡಗಳು ಸಿಗ್ತವೆ, ಜವಾರಿ ಟೊಮೆಟೊ. ಮತ್ತು ಯಾವುದೇ ಸೀಡ್ಸ್ ಥರ ಅಂತ ಅವಶ್ಯಕತೆ ಇಲ್ಲ. ಸೊ ನೋಡಿರಿ, ಈ ರೀತಿ ನಾವು ಸೀಡ್ಸನ್ನು ಮನೆಯಲ್ಲೇ ಕಲೆಕ್ಟ್ ಮಾಡಿಕೊಂಡು ನಾವು ಬೆಳೆಸ್ಬೋದು. ಮತ್ತು ಇಲ್ಲಿ ನಾನು ಒಂದು ರೆಡ್ಡು ಒಂದು ಬಿಳಿ ಜವಾರಿ ಬೆಂಡೆಕಾಯಿಗಳನ್ನ ತೊಗೊಂಡಿನಿ, ಇವು ಬೀಜ ಹಾಕೋಣ ಅಂತ. ಮತ್ತು ಇದು ವೇಸ್ಟ್, ಇಷ್ಟು ತನಕ ನಾನು ಸೋಸಿದ್ದಲ್ಲ ಅದನ್ನೆಲ್ಲ ತೊಗೊಂಡು ಹೋಗಿ ಈಗ ನಾನು ಇದಕ್ಕೆ ಹಾಕೊಂಬರ್ತೀನಿ, ನಾನು ಪಾಟ್ಗಳಿಗೆಲ್ಲ ಹಾಕ್ತೀನಿ. ಸೊ ಇದು ಗೊಬ್ಬರ ಕನ್ವರ್ಟ್ ಆಗುತ್ತೆ. ಸೊ ಎಕ್ಸ್ಟ್ರಾ ಗೊಬ್ಬರ ನಾವು ಹಾಕೋದು ಕಡಿಮೆ ಆಗುತ್ತೆ. ಸೊ ಇದಿಷ್ಟು ನಾನು ಈ ಗಾರ್ಡನ್ ಫ್ರೆಂಡ್ಸ್. ಈಗ ನಾನು ಈ ಗಿಡಗಳನ್ನು ಈ ಬೀಜಗಳನ್ನು ಇಲ್ಲಿ ತಂದು ಸೊ ಒಂದೊಂದೇ ಇಟ್ಟರೆ ಸಾಕು. ಅದು ನಾವು ನೀರು ಹಾಕಿದಾಗ ತಾನೇ ಗಿಡ ಬೆಳ್ಕೊಳಂತ. ಇಲ್ಲಿ ಎಲ್ಲ ವೇಸ್ಟ್, ಗಾರ್ಡನ್ ವೇಸ್ಟ್. ನಾನು ಇನ್ನೆಲ್ಲ ಗಾರ್ಡನ್ ಕ್ಲೀನ್ ಮಾಡೀನಿ ಫ್ರೆಂಡ್ಸ್. ಎಲ್ಲ ಗಾರ್ಡನ್ ಕ್ಲೀನ್ ಮಾಡಿದ ವೇಸ್ಟ್ ಎಲ್ಲ ಇದರಲ್ಲಿ ಹಾಕ್ಕೊಂಡು. ಸೊ ಇದೇ ಮಣ್ಣು ರೆಡಿ ಆಗುತ್ತಾ, ನಾನು ಇದೇ ಮಣ್ಣನ್ನೇ ಎಷ್ಟೋ ಸತಿ ಮತ್ತು ನಾನು ಪಾಟಿಗೆ ತುಂಬ್ಕೊಂಡ್ಬಿಡ್ತೀನಿ. ಸೊ ಈ ರೀತಿ ಒಂದೆರಡು ಅಲ್ಲೊಂದು ಎರಡು ಹಾಕ್ಕೊಂಡ್ರೆ ಸಾಕು. ಮತ್ತು ಹಾಗೆ ಟೊಮೆಟೊ ಹಣ್ಣಿನ ಬೀಜನೂ ಅಷ್ಟೇ. ಸೊ ಈ ರೀತಿ ಅಲ್ಲೊಂದು ಹಾಕ್ಕೊಂಡು ಮೇಲೊಂದು ಸ್ವಲ್ಪ ಮಣ್ಣು ಹಾಕಿದರೆ ಸಾಕು. ಇದು ನಂದು ಓಲ್ಡ್ ಪಾಟಾಗಿನ ಮಣ್ಣು ಏನಿರ್ತದಲ್ಲ, ಸೊ ಇದು ಗೊಬ್ಬರ ಜೊತೆ ಮಿಕ್ಸ್ ಆಗಿ ಮಣ್ಣು ಚಲೋ ಫಲವತ್ತಾಗುತ್ತೆ ಅಂಥೇಳಿ ಹೀಗೆ ಹಾಕ್ತೀನಿ ನಾನು ಯಾವಾಗೂ. ಈ ರೀತಿ ಇಷ್ಟು ಹಾಕಿದರೆ ಸಾಕು. ಮೇಲೆ ನೀರು ಕೊಡ್ತೀವಲ್ಲ, ಸೊ ಇವೆಲ್ಲ ಪ್ಲ್ಯಾಂಟು ರೆಡಿ ಆಗ್ತವೆ. ಸೊ ಹಾಗೆ ನಾನು ಕೆಲವೊಂದು ಅಲ್ಲೊಂದು ಪಾಟ್ಗಳಲ್ಲಿ ಇವನ್ನ ಹಾಕೋತೀನಿ. ಸೊ ಇಲ್ಲಿ ಟೊಮೆಟೊ ಗಿಡ ಹಾಕ್ಕೊಂಡಿದ್ದು, ಎಲ್ಲೋ ಟೊಮೆಟೊ ಗಿಡ ನಿನ್ನೆ ಹಾಕ್ಕೊಂಡಿದ್ದು ನಾನು. ಸೊ ಇಲ್ಲೇ ಒಂದು ಅವರ ಗಿಡನೂ ಬೆಳಿಲ್ಲ ಅಂಥೇಳಿ. ಸೊ ಇದು ಮ್ಯಾಲೆ ಬರುತ್ತಾ. ಸೊ ಇವೆಲ್ಲ ನಾನು ನಿನ್ನೆ ಹಾಕ್ಕೊಂಡಿದ್ದು ಈ ಟೊಮೆಟೊ ಗಿಡಗಳು. ಇಲ್ಲೊಂದೆಲ್ಲ ದೊಡ್ಡ ಪಾಟಲ್ಲಿ ಇವುಗಳನ್ನು ಹಾಕೊಳ್ಳೋದ್ರಿಂದ ಚೆಂದಾಗಿ ಬೆಳೀತತ್ತ. ಇಲ್ಲಿನೂ ಟೊಮೆಟೊ ಗಿಡ ಹಾಕ್ಕೊಂಡಿದ್ದು ನಾನು. ಇಲ್ಲೊಂದೆರಡು ಟೊಮೆಟೊ ಗಿಡ, ಮತ್ತೊಂದು ಅವರೆಬಳ್ಳಿಯನ್ನು ಹಾಕೋಣ. ಸೊ ದೊಡ್ಡ ಪಾಟ್ನಾಗ ಗಿಡಗಳು ಚೆಂದ ಬರುತ್ತೆ, ಇಳುವರಿನೂ ಚೆಂದ ಬರುತ್ತೆ ಅಂಥೇಳಿ. ಸೊ ಇದು ಜವಾರಿ ಟೊಮೆಟೊ ಅದಾವಲ್ಲ, ಅದಕ್ಕೆ ಇವು ಹಾಕ್ತೆ. ಇವು ಹಾಕಿರೋದು ನಾನು ಯೆಲ್ಲೋ ಕಲರ್ದು. ಈ ಮಣ್ಣು ಫಲವತ್ತಾಗಿರ್ತವಲ್ಲ, ಅಲ್ಲಿಂದೆಲ್ಲ ಮಣ್ಣು ತೆಗ್ದು ನೋಡ್ರಿ ನಿನ್ನೆ ನಾನು ಅಲ್ಲಿ ನೋಡ್ಬೋದು ನೀವು. ಅದೆಲ್ಲ ಮಣ್ಣು ತೆಕ್ಕೊಂಡು ನನ್ನ ಪಾಟ್ಗಳಿಗೆಲ್ಲ ನಿನ್ನೆ ಎಷ್ಟೊಂದು ರೀಪಾಟ್ ಮಾಡ್ಕೊಳ್ಳೋದು, ನಾನು ಗಿಡಗಳನ್ನು ಹಾಕೊಳ್ಳೋದೆಲ್ಲ ಮಾಡ್ಕೊಂಡು. ಸೊ ಇವೆಲ್ಲ ಮಾಡ್ಕೊಂಡಾಗ ಇವೆಲ್ಲ ಯೂಸ್ ಮಾಡ್ಕೋತೀನಿ ನಾನು ಈ ಥರ. ಇದು ಹಳೆ ಮಣ್ಣಿಲ್ಲಿ ಹಾಕಿ ನೋಡಿರಿ, ಹಳೆ ಮಣ್ಣು ಇಲ್ಲಿ ಹಾಕೋದು, ಮತ್ತು ಅದನ್ನು ಅಲ್ಲಿ ಯೂಸ್ ಮಾಡ್ಕೊಳ್ಳೋದು. ಇಲ್ಲಿ ಟೊಮೆಟೊ ಗಿಡನೂ ಇಲ್ಲಿ ಹಾಕ್ಕೊಂಡ್ರೆ ಆಯಿತು. ಸೊ ಈ ರೀತಿ ಗಿಡಗಳನ್ನು ರೆಡಿ ಮಾಡ್ಕೋತಿರ್ತೀನಿ ನಾನು, ತರಕಾರಿ ಗಿಡಗಳನ್ನು. ಮತ್ತು ನಿನ್ನೆ ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಡು ನಾನು ಈ ಗಾರ್ಡನಲ್ಲಿ ನೋಡ್ಬೋದು ನೀವು. ಇನ್ನೂ ಸ್ವಲ್ಪ ಪೆಂಡಿಂಗ್ ಇದೆ. ಈ ರೀತಿ ಕಿಚನ್ ವೇಸ್ಟು, ಗಾರ್ಡನ್ ವೇಸ್ಟು ಎಲ್ಲ ಹಾಕಿನೇ ನಾನು ಪಾಟ್ ತುಂಬೋದು. ಆಮೇಲೆ ಇವು ನಿನ್ನೆ ಗಿಡಗಳನ್ನು ರಿಪೋರ್ಟ್ ಮಾಡ್ಕೊಂಡಿನಿ, ಇದೊಂದು ಮತ್ತು ಇದೊಂದು ಇಲ್ಲಿ ಪಾಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿನಿ. ಸೊ ಇದು ಒಂದು ನನ್ನ ಗಾರ್ಡನ್ ರೂಟೀನ್. ಯಾವಾಗೂ ಈ ಥರ ಮಾಡ್ತಿರ್ತೀನಿ ನಾನು. ದೊಡ್ಡ ಪಾಟ್ನಾಗ ಹಚ್ಚೋದ್ರಿಂದ ಗಿಡ ದೊಡ್ಡ ಬೆಳೆದಂಗೆ ನಮಗೆ ಜಾಸ್ತಿ ಹೂಗಳು ಹೆಂಗೆ ಸಿಗ್ತಾವೆ ನೋಡ್ರಿ. ಇದು ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ನೋಡು, ಮಧ್ಯಾಹ್ನ ಟೈಮ್ ಇದು. ನಾನು ಮಧ್ಯಾಹ್ನದ ಹೊತ್ತು ವಿಡಿಯೋ ಮಾಡ್ಲಿಕತ್ತೀನಿ. ಸೊ ಸಂಡೇ ಮನೆಯಾಗಿದ್ದೆ, ಗಾರ್ಡನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ ಫ್ರೆಂಡ್ಸ್. ನಾನು ಸಿಕ್ಕಾಪಟ್ಟೆ ಕ್ಲೀನ್ ಮಾಡಿಸ್ಕೊಂಡಿನಿ. ಇದು ಇನ್ನೇ ಅರಳಿತ್ತು. ಮತ್ತು ಈ ಗಿಡದಲ್ಲಿ ನೋಡಿರಿ ಹೂವು ಎಷ್ಟಾಗಿದಾವೆ ಅಂತ. ಏನು ಹೂ ಗೊತ್ತಾ, ಇನ್ನೇನು ಅರಳಿದ್ರೆ ಘಮ್ಮ ಅನ್ಬೇಕು ಅಷ್ಟು ಇದೆ. ಇದನ್ನು ಮಧುಕಾಮಿನಿದ್ದೆ. ಇದು ಒಂಥರ ವೆರೈಟಿ. ಇದ್ರದ್ದು ಅಷ್ಟೇ ಫ್ರೇಗ್ರೆನ್ಸ್ ಭಾರಿ ಚಂದ ಐತೆ. ಇದು ಒಂದು ಟೈಮ್ ಇದು ಗಿಡ ಹಂಗೆ ಹಾಕಿದ್ರಂದರೆ ಘಮ್ಮ ಅಂತಿರ್ತದೆ, ಇಡೀ ಮನೆಯೆಲ್ಲ ಘಮ್ಮ ಅಂತಿರ್ತದೆ. ಅದನ್ನು ನಾನು ಈಗ ಇಲ್ಲಿಟ್ಟಿರ್ತೀನಲ್ಲ, ರಾತ್ರಿ ಅಷ್ಟೇ ಫ್ರೇಗ್ರೆನ್ಸ್ ಇರುತ್ತೆ. ಆ ರಾತ್ರಿ ಫ್ರೇಗ್ರೆನ್ಸ್ ಇದ್ದಾಗ ಏನು ಮಾಡ್ತೀನಿ, ಅದನ್ನು ತಳಕ್ಕೆ ತೊಗೊಂಡು ಹೋಗ್ಬಿಡ್ತೀನಿ. ತಳಕ್ಕೆ ತೊಗೊಂಡು ಹೋಗಿದ್ರೆ ಒಂದು ಸ್ವಲ್ಪ ನನಗೂ ಅದು
ಅಲ್ಲಿ ಫ್ರೆಗ್ರೆನ್ಸ್ ಎಲ್ಲ ಕಡೆನೂ ನೋಡ್ಬೋದು. ಆಯ್ತು, ನಾನು ಬೆಳಗ್ಗೆಯಿಂದ ಅವತ್ತು ಗಾರ್ಡನ್ ಕ್ಲೀನ್ ಮಾಡ್ಕೊಂಡಿನಿ, ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಬಟ್ ನೀರು ಕೊಟ್ಟಿಲ್ಲ, ಅದಕ್ಕೆ ಅವತ್ತು ಬೆಳಗ್ಗೆ ನೀರು ಕೊಟ್ಟಿರಲಿಲ್ಲ ನಾನು. ಮಧ್ಯಾಹ್ನ ಆಯ್ತಲ್ಲ, ಸಾಯಂಕಾಲ ಕೊಡೋಣ ಅಂತ ನಾನು ಸ್ವಲ್ಪ ಲೀವ್ಸ್ ಬಿಟ್ಬಿಟ್ಟೆ, ಆಮೇಲೆ ಕೊಡ್ತೀನಿ. ಆಮೇಲೆ ಈ ಚಳಿಗಾಲದ ಡಾರ್ಮೆನ್ಸಿನಾಗೂ ನೋಡ್ಬೋದು ನೀವು ಈ ಅಡೆನಿಯಮ್ ಹೂಗಳು. ಇದು ಮೊನ್ನೆ ಫುಲ್ ಅರಳಿತ್ತು, ಎಷ್ಟು ಚೆನ್ನಾಗಿ ಕಾಣಕತ್ತಿದ್ದು ಗೊತ್ತಾ, ಇಲ್ಲಿ ನೋಡಿ. ಸೊ ಇದು ರೆಡ್ ಕಲರ್ ಹೂ, ಇಲ್ಲಿನೂ ಅರಳಿಕತ್ತು ನೋಡ್ರಿ, ರೆಡ್ ಕಲರ್ ಹೂ ಫುಲ್ ಅರಳಿದ್ಮೇಲೆ ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದ ಅಂತ ಇದು ನೋಡ್ಬೋದು ನೀವು, ಮಸ್ತಾಗಿ ಕಾಣ್ಲಿಕ್ಕತ್ತದ. ಸೊ ಇದು ಒಂದು ಹೂ ಇಲ್ಲಿ ಇಡ್ತೀನಿ ನೋಡ್ರಿ, ಎಷ್ಟು ಚಂದ ಅಂದರೆ ಹಿಂಗೆ ಇದ್ದಾಗ ಎಷ್ಟು ಚಂದ ಕಾಣ್ತಾವೆ ಗಿಡಗಳಲ್ಲಿ. ಸೊ ನಾನು ಇದೇ ಥರ ನೋಡಿರ್ತೀನಿ ಹೂಗಳು ಫುಲ್, ಯಾಕಂದ್ರೆ ಒಂದೊಂದು ಫುಲ್ ಅರಳಿಬಿಡ್ತಾವಲ್ಲ, ಚಂದ ಕಾಣಿಸುತ್ತೆ ಅಲ್ಲಿ. ಆಮೇಲೆ ಗೊತ್ತಿಲ್ಲ, ಈ ಬೇಸಿಗೆನಾಗೂ ಈ ಇದರಲ್ಲಿ ರೇನ್ ಲಿಲ್ಲಿನಾಗ ಫ್ಲವರ್ಸ್ ಬರ್ಲಿಕ್ಕತ್ತಾವು. ರೋಸ್ ಅಷ್ಟೇ ಎಷ್ಟು ಚಂದ ಅರಳಿದೆ ನೋಡ್ರಿ, ಕಲರ್ ನೋಡ್ರಿ ಎಷ್ಟು ನೈಸ್ ಆಗೈತೆ ಇದು. ಕೆಲವೊಂದು ಗಿಡ ಸ್ವಲ್ಪ ಡಾರ್ಮೆನ್ಸಿ ಇದ್ದಾವೆ, ಕೆಲವೊಂದು ಗಿಡ ಚೆನ್ನಾಗಿದ್ದಾವೆ. ಸ್ವಲ್ಪ ಕ್ಲೀನಿಂಗ್ ಎಲ್ಲ ಆಯಿತು. ಕ್ಲೀನಿಂಗ್ ಎಲ್ಲ ಆದಮೇಲೆ ನಾನು ಸ್ವಲ್ಪ ಗೊಬ್ಬರ ಕೊಡ್ತೀನಿ ನೋಡಬೇಕು. ನಾನು ಮೊನ್ನೆ ಲಾಸ್ಟ್ ಟೈಮ್ ಕ್ಲೀನಿಂಗ್ ಮಾಡಿದಾಗ ಇಲ್ಲೆಲ್ಲ ಮಣ್ಣು ಹಾಕಿದ್ದೆ, ಅದನ್ನೆಲ್ಲ ನಾನು ತುಂಬಿಟ್ಕೊಂಡಿದ್ದೀನಿ. ಅಂದರೆ ಬಿಸಿಲೆಲ್ಲ ತಿಂದಮೇಲೆ ಅದು ಸ್ವಲ್ಪ ಅದರಲ್ಲಿರೋ ಬ್ಯಾಕ್ಟೀರಿಯಾ ಜಮ್ಸ್ ಎಲ್ಲ ಹೋದ್ಮೇಲೆ ಅದನ್ನು ತುಂಬಿಟ್ಕೊಂಡಿದ್ದೀನಿ ಈಗ ಎಲ್ಲ ಕಡೆ. ಆಮೇಲೆ ಮತ್ತೆ ತಿರ್ಗಾ ಬೇರೆ ಪಾಟ್ಗಳನ್ನು ಖಾಲಿ ಮಾಡಿ ಹಾಕ್ಕೊಂಡು ನಾನು. ಸೊ ಈ ಪಾಟಾಗಿನ ಮಣ್ಣೆಲ್ಲ ಖಾಲಿ ಮಾಡ್ಕೊಂಡು ಹಳೆ ಗಿಡ ಎಲ್ಲ ತೆಗ್ದೀನಿ. ಆಮೇಲೆ ಈ ಪಾಟ್ಗಳಲ್ಲೆಲ್ಲ ಏನಿತ್ತಂದ್ರೆ ಅದೊಂದರಲ್ಲಿ ಶಂಖಪುಷ್ಪ ಇತ್ತು. ನನಗೆ ವೈಟ್ ಒಂದು ಇದ್ಬಿಟ್ಟು ಎಲ್ಲ ತೆಗೆಯೋದಿತ್ತು. ಸೊ ವೈಟ್ ನೋಡಿದೆ ನಾನು, ವೈಟ್ ಇದರಲ್ಲಿ ವೈಟ್ ಹೂ ಅರಳಿದಲ್ಲ. ಸೊ ಇದು ವೈಟ್ ಅಂತ ಗೊತ್ತಾಯ್ತು ನನಗೆ, ಡಬಲ್ ಪೆಟ್ಲು. ಅದಕ್ಕೆ ಇದನ್ನೊಂದು ಬಿಟ್ಟು ಉಳಿದೆಲ್ಲ ಈಗ ಖಾಲಿ ಮಾಡ್ಕೊಂಡು, ಇಲ್ಲ ಹಾಗೆ ಇಟ್ಕೊಂಡ್ರೆ ಅದು ನನಗೆ ಮತ್ತೆ ಕನ್ಫ್ಯೂಸ್ ಆಗುತ್ತಾ, ಸೊ ಯಾವುದು ಏನಂತೇಳಿ. ಆಮೇಲೆ ಗಾರ್ಡನಿಯನ್ನು ಅಷ್ಟೇ ಅರಳಿತ್ತು ಹೂ 3 ದಿವಸ ಆಯ್ತಿದ್ದು, ಗಮ್ಮನ್ಲಿಕತ್ತಿತ್ತು ಫುಲ್ ಗಾರ್ಡನ್ ಎಲ್ಲ. ಸ್ವಲ್ಪ ಈಗ ಅದು ಫೈನಲ್ಲಿಗೆ ಬಂದದ್ದು ನೋಡ್ರಿ ಇದು. ಇನ್ನು ಅದೇ ರೀತಿ ಅಲ್ಲಿ ಹೂಗಳು ಎಷ್ಟು ಚಂದ ಅರಳ ನೋಡ್ಬೋದು. ನಂದಿದು ಶಾವಂತಿಗೆ ಹೂವು ಫಾಸ್ಟಿಗೆ ತೋರಿಸಿದ್ದೆ ನಾನು, ಶಾವಂತಿಗೆ ಹೂವು ಅಷ್ಟೇ. ಸೊ ಎಲ್ಲ ಕಡೆ ಚೆಂದಾಗಿ ಹೂಗಳು ಫುಲ್ ಬಿಟ್ಟವ. ಬಾಳೆ ಗಿಡದಲ್ಲಿ ಗೊನೆ ಏನೋ ಅಂತೂ ಬಂದಿಲ್ಲ, ಬಟ್ ಈ ಕಡೆ ಸೈಡಿಗೆ ಇನ್ನೊಂದು ಬಾಳೆ ಮರ ಬರ್ಲಿಕ್ಕದ. ಇದೇನೈತಲ್ಲ ಇದು ಬಾಳೆ ಮರ ಇನ್ನೊಂದು ಬರ್ಲಿಕ್ಕದ. ಸೊ ಎಲ್ಲ ಮನೆ ಕಡೆ ಎಲ್ಲ ತೊಗೊಂಡೋಗಿ ಹಚ್ಕೊತೀನಿ ಅದನ್ನು. ಆಮೇಲೆ ಪಪ್ಪಾಯಿ ಹಣ್ಣು ಹಣ್ಣಾಗಿದ್ದಾವೆ. ಸೊ ಅದನ್ನು ತೆಗಿಬೇಕು. ಈ ಜಾಮಣ್ಣು ಆಗಿದ್ವು. ಸೊ ಈ ಜಾಮಣ್ಣು ಇದರಲ್ಲೇ ಒಂದು ಆಗಿತ್ತು, ಚೆನ್ನಾಗಾಗಿತ್ತು, ಅದು ನನ್ನ ಮಗಳು ತೆಗೆದ್ಲು. ಆಮೇಲೆ ಇದರಲ್ಲೂ ಇದಾವೆ, ಇನ್ನೂ ಸ್ವಲ್ಪ ಕಾಯಿ ದೊಡ್ಡದಾಗಲಿ ಅಂಥೇಳಿ ಬಿಟ್ಟು ನಾನು, ನನ್ನ ಮಗಳು ಕಡ್ಲು. ಇದರಲ್ಲಿ 2 ಬಂದಾವೆ. ಇದು ಕಾರ್ನೇಷನ್ 2-3 ಇದಾವೆ ಹೂವು, ಕಾರ್ನೇಷನ್ ಹೂವು. ನಾನು ಬೆಳಗ್ಗೆ ಕ್ಲೀನ್ ಮಾಡ್ಕೊಂಡಲ್ಲ, ಸ್ವಲ್ಪ ಕ್ಲೀನ್ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ಗಿಡಗಳನ್ನು ಸರಿಸಿನಿ. ಅಂದರೆ ಕ್ಲೀನ್ ಮಾಡ್ಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಗಿಡ ಸರಿಸಿಲ್ಲ, ಹಾಗಾಗಿ ಇಲ್ಲಿ ನೋಡ್ರಿ ಇದು ದೇಸಿ ಇದು. ನಾನೇನು ಮಾಡಿದ್ರೆ ಗಿಡಕ್ಕೆ ಒಂದು ನೀರೊಂದು ಹಾಕಿಲ್ಲ, ಇನ್ನು ನೀರೊಂದು ಕೊಟ್ಟರೆ ಗಿಡಗಳೆಲ್ಲ ನೋಡೋಕೆ ಚೆನ್ನಾಗಿ ಕಾಣಿಸ್ತಾವೆ. ಈಗ ಸ್ವಲ್ಪ ನಾನೇ ಹೊಳತಾಗಿತ್ತು, ನನ್ನ ಮೇಲೆ ಬಂದು ಒಂದು 3 ಅವರ್ಸ್ ಆಗಿತ್ತು ಒಂದೊಂದೇ ನೀಟಾಗಿ ಕೆಲಸ ಮಾಡ್ಕೊಳ್ಳೋಸ್ತಾನ. ಯಾಕೆಂದ್ರೆ ಬಂದಮೇಲೆ ಸುಮ್ಮನಂತೂ ಕೊಡೋಂಗಿಲ್ಲ, ತಿರುಗಾಡ್ತಿರ್ತೀವಿ, ಅದು ಇದು ಗಿಡ ನೋಡ್ತಿರ್ತೀವಿ. ಒಂದು ಗಿಡದಾಗ ಎಷ್ಟೋ ಹೊತ್ತು ಟೈಮ್ ಅಲ್ಲೇ ಹೋಗ್ಬಿಡುತ್ತಂದು. ಸೊ ಇದು ವೈಟ ಅದೇ ರೀತಿ, ಹಿಂಗಾಗಿ ಸ್ವಲ್ಪ ಡಿಲೇ ಆಯ್ತು ಅಷ್ಟೇ. ಬದನೆಕಾಯಿ ಅಲ್ಲೊಂದಾಗ್ಯದ, ಮತ್ತು ತಿರ್ಗಾ ದೊಡ್ಡದು, ಮತ್ತು ಇಲ್ಲೊಂದಾಗ್ಯದ. ಇದರಲ್ಲೊಂದು ಬೀಜಕ್ಕೆ ಬಿಟ್ಬಿಟ್ಟಿನಿ, ಅಲ್ಲೇ ಒಂದು ಬಿಟ್ಟು ನೋಡ್ರಿ, ಎಲ್ಲೋ ಕಲರ್ ದೊಡ್ಡದು ಕಾಣ್ಲಿಕ್ಕತ್ತಲ್ಲ, ಅದು ಬೀಜಕ್ಕೆ ಬಿಟ್ಟಿನಿ. ಅದಾದಮೇಲೆ ಈ ಗಿಡ ಎಲ್ಲ ತೆಗೆದುಬಿಡ್ತೀನಿ ನಾನು. ಸೊ ಬೀಜನೂ ರೆಡಿ ಆಗಿಬಿಡ್ತಾವ. ಆಮೇಲೆ ಇಲ್ಲಿ ಇದನ್ನೂ ರೆಡಿ ಆಗುತ್ತೆ. ಇದು ನೋಡ್ರಿ, ಇದು ರೆಡ್ ಕಲರ್, ಇದು ಸ್ವಲ್ಪ ಯೆಲ್ಲೋ ಶೇಡೆಡ್, ಒಂದು ಫುಲ್ ಎಲ್ಲೋ. ಸೊ ಇಷ್ಟು ಥರ ಇದ್ದಾವೆ. ಸೀಡ್ಸ್ ಅಲ್ಲಿ ತೆಗೆದು ಹಾಕೋತಿರ್ತೀನಿ, ಅದರಿಂದ ಗಿಡಗಳು ತನ್ನಂತಾನೆ ಮಲ್ಟಿಪ್ಲೈ ಆಗ್ತಿರ್ತಾವೆ. ಪಪ್ಪಾಯಿನ ತೆಗಿತೀನಿ, ಪಪ್ಪಾಯಿ ತೆಗಿಯೋಣ ಅಂತ. ಪಪ್ಪಾಯಿ ನೋಡ್ರಿ, ಸೊ 2 ಪಪ್ಪಾಯಿ ಹಣ್ಣು ಬಂದು, ಇವು ಫುಲ್ಲಿ ಆರ್ಗ್ಯಾನಿಕ್. ಇದ್ರಲ್ಲಿ ನಾನು ಯಾವುದೇ ಕೆಮಿಕಲ್ ಹಾಕಿ ಬೆಳೆಸಿದ್ದಲ್ಲ, ಫುಲ್ಲಿ ಆರ್ಗ್ಯಾನಿಕ್ ಆಗಿದ್ದರಿಂದ. ಸೊ ಇದು ಚಂದ ಇರ್ತದೆ ಗಿಡಗಳು ನಮಗೆ, ಹಣ್ಣುಗಳು ತಿನ್ನಲಿಕ್ಕೆ ಚಂದ ಇರ್ತದೆ ಅದು. ಸೊ ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಆಗಿತ್ತು. ಬಾಯ್, ಮತ್ತೆ ಸಿಗ್ತೀನಿ.